ಏನಾಯ್ತು? ಒಳ್ಳೆ ಕಳ್ಳಂತರ ವಿಜುವಲ್ ಹೊಡ್ ಕರೀತಾ ಇದೆಯಲ್ಲ. ಏನೋ ವಿಷಯ ಆಯ್ತು, ಒಳಗೆ ಮಾತಾಡೋದು ಬೇಡ ಅಂತ ಹೇಳಿ ಕರೆದ ಕಣ. ಓ, ಇವಳು ಬರೋದಾಳೆ. ಏನ್ ವಿಷಯ? ಅದು ಒಂದು ಪ್ರಾಬ್ಲಮ್ ಆಗಿದೆ ಕಣ. ಪ್ರಾಬ್ಲಮ್ ಏನು? ಅದು ಜಯದೇವಿಗೆ ಮಲ್ಲಿ ನಂಬರ್ ಸಿಕ್ಬಿಟ್ಟಿದೆ. ಫೋನ್ ಮಾಡಿ ಮನೆಗೆ ಬಾ, ನಿನ್ನೊಂದು ಕೆಲಸ ಆಗ್ಬೇಕು ಅಂತ ಹೇಳಿದಾನೆ. ಆದ್ರೆ ಏನ್ ಕೆಲಸ ಅಂತ ಹೇಳಲಿಲ್ಲ. ಇವಳ ನಂಬರ್ ಅವನಿಗೆ ಸಿಕ್ಕಿರೋದ್ರಿಂದ ಅದನ್ನು ಟ್ರ್ಯಾಕ್ ಮಾಡಿ ಎಲ್ಲಿ ಅಡ್ರೆಸ್ ಹುಡುಕ್ತಾನೋ, ಮತ್ತೆ ಬಂದು ನಿನಗೆ ಅತ್ತಿಗೆಗೆ ಎಲ್ಲಿ ತೊಂದರೆ ಕೊಡ್ತಾನೋ ಅಂತ ಇವಳು ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಎಲ್ಲ ಏನೂ ಆಗಲ್ಲ. ಅವನ್ನ ಯಾಕೆ ಏನು ಎತ್ತ ಅಂತ ವಿಚಾರಿಸಿಲ್ವಾ? ಇಲ್ಲ ಬಾವರ, ಕೇಳಿದ್ರು ಒಳಗಡೆ ಫೋನ್ ಕಟ್ ಆಗಿತ್ತು, ಮತ್ತೆ ಕಾಲ್ ಬ್ಯಾಕ್ ಮಾಡಕ್ ಹೋಗ್ಲಿಲ್ಲ. ಅವ್ರೆಂತವ್ರು ಅಂತೇಳಿ ಗೊತ್ತಾದ್ಮೇಲೆ ಅವ್ನ ದೂರನೇ ಇರ್ಬೇಕಲ್ವಾ, ಅದೇ ಒಳ್ಳೇದು ಅಲ್ವಾ. ಅವನಿಗೆ ಫೋನ್ ಮಾಡು. ಬಾವರ, ನಾನು ಇಲ್ಲೇ ಇದೀನಲ್ಲ, ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡು. ಏನು ಎತ್ತ ಅಂತ ವಿಚಾರಿಸು ಮೇಡಮ್. ಹಲೋ ಮೇರಿ ಪ್ಯಾರಿ ಮಲ್ಲಿ, ಏನಿದೆ ಆಶ್ಚರ್ಯ? ನೀನ್ ಹಂಗೇನೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನೀವು ಮನೆಗೆ ಬರಕ್ ಹೇಳಿದ್ರಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಮಾತ್ರ ನನ್ನ ಮನೆಗೆ ಬರೋದು, ಇಲ್ಲ ಅಂದ್ರೆ ನನ್ನ ಮನೆಗೆ ಬರಕ್ ಆಗಲ್ಲ. ಇನ್ನೇನಿರುತ್ತೆ ಮಲ್ಲಿ? ಆಸ್ತಿ ವಿಷಯ. ಆಸ್ತಿಗೆ ಸಂಬಂಧಪಟ್ಟ ಒಂದಷ್ಟು ಪೇಪರ್ಸ್ ಇದೆ ಮಲ್ಲಿ. ನೀನು ಶಿಸ್ತಾಗಿ ಬಂದು ಅದಕ್ಕೆ ಸೈನ್ ಹಾಕಿ ಕೊಟ್ಬಿಟ್ಟು ನನ್ನ ಕೈಗೆ NOC ಕೊಟ್ರೆ ಈ ಆಸ್ತಿನ ನಾನು ಆರಾಮಾಗಿ ಅನುಭವಿಸ್ಬೋದು. ಇಷ್ಟೇ ವಿಷಯ. ಸೊ ಹೇಳಿದಾಗೆ ನೀಟಾಗಿ ಬಂದು ಅದನ್ನ ಕೆಲಸ ಮಾಡ್ಕೊಬಿಟ್ಟು ಹೋಗ್ಬಿಡಮ್ಮ, ಗುಡ್ ತರ. ಸರಿ, ನಾಳೆ ಬಂದು ಮಾಡ್ಕೊಟ್ಟು ಹೋಗ್ತೇನೆ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ವಾವ್, ಸೂಪರ್ ಮಲ್ಲಿ. ಬಾ, ಕಾಯ್ತಾ ಇರ್ತೀನಿ. ಏನ್ ಮಾಡೋದು ಬಾವರ ಇವಾಗ? ಆಮೇಲೆ ಆಗೋದೆಲ್ಲ ಒಳ್ಳೇದಕ್ಕೆ. ಇದು ನಿಂಗೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ಅಂತ ನಾನು ಹೇಳ್ದಷ್ಟು ಮಾಡು. ನಿನಗೆ ಅವನಿಂದ ಮುಕ್ತಿ ಬೇಕು, ಅವನಿಗೆ ಆಸ್ತಿ ಬೇಕು. ಸೂಪರ್ ಗೆಳೆಯ, ಸರಿಯಾದ ಟೈಮ್ಗೆ ಒಳ್ಳೆ ಸಲಹೆನೆ ಕೊಡಿ. ಪುಟಿ, ಇದೇನು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅಲ್ಲೆಲ್ಲ ನೋಡ್ತಾ ಇದೆಯಲ್ಲ, ಯಾಕೆ ಬೇಸರಾಗಿದೆಯಲ್ಲ? ಯಾರೇನ್ ಮಾಡಿದ್ರು? ಏನಾಯ್ತು? ಪಪ್ಪ, ಅವನಿದ್ದಾನಲ್ಲ ತರ್ಲೆ, ಅವನಿಂದಾನೇ ಎಲ್ಲ ಆಯ್ತು. ಮತ್ತೆ ಏನ್ ಮಾಡ್ದ ಅವನು? ಪಪ್ಪ, ನಾನ್ ಮೇಲ್ಗಡೆ ಸುಮ್ಮನೆ ನಿಂತ್ಕೊಂಡಿದ್ದೆ, ಅವನು ಕೆಳಗಡೆ ಕ್ರಿಕೆಟ್ ಆಡ್ತಾ ಇದ್ದ. ಅವನು ಮೇಲ್ಗಡೆ ನೋಡ್ಬಿಟ್ಟು ಮಿಂಚು ಬಾ ಕ್ರಿಕೆಟ್ ಆಡೋಣ ಅಂತ ಕರ್ದ. ಸರ್, ನಾನು ಕ್ರಿಕೆಟ್ ಆಡಕ್ ಬರಲ್ಲ ಅಂತ ಹೇಳ್ದೆ. ಅವ್ನು ಹೇಳ್ದ, ನಾನು ಕ್ರಿಕೆಟ್ ಹೆಂಗ್ ಆಡ್ಬೇಕಂತ ಹೇಳ್ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ಸರಿ ಅಂತ ನಾನು ಕೆಳಗಡೆ ಹೋದೆ. ಅವನು ಬಾಲ್ ನ ತಗೊಂಡು ಹಿಂಗ್ ಹೆಸಿಬೇಕಂತ ಹೇಳ್ದ. ನಾನು ಬಾಲ್ ತಗೊಂಡು ಹೆಸ್ದೆ. ಅವನು ಔಟ್ ಆಗೋಗ್ಬಿಟ್ಟ, ನಾನು ವಿನ್ ಆಗೋಗ್ಬಿಟ್ಟೆ. ಅದಕ್ಕೆ ನಿನ್ಗೆ ಮುಂಚೆನೆ ಕ್ರಿಕೆಟ್ ಆಡಕ್ ಬರತ್ತೆ, ನೀನ್ ಸುಳ್ಳು ಹೇಳಿದ್ಯಾ ಅಂತ ಹೇಳ್ಬಿಟ್ಟು ಬ್ಯಾಟು ಬಾಲ್ ತಗೊಂಡ್ ಮನೆಗೆ ಹೋಗ್ಬಿಟ್ಟ. ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ನನ್ನ ಬೈದ್ರು, ನಿನ್ನಿಂದಾನೇ ಎಲ್ಲ ಇತ್ತು, ನನ್ ಮೇಲೆ ಬ್ಲೇಮ್ ಮಾಡಿದ್ರು. ನೀವ್ ಹೇಳಿ ಪಾಪ, ನನ್ ತಪ್ಪಿದ್ರಲ್ಲಿ ಏನಿದೆ? ಅವನ ಕಂಡ್ರೆ ನನಗೆ ಕೋಪ ಬರುತ್ತೆ, ಅವನ ತಲೆ ಚೆಚ್ಚಕ್ ಬಿಡೋಣ ಅಂತ ಅನ್ಸುತ್ತೆ. ಅಯ್ಯೋ ಪುಟಿ, ಹಾಗೆಲ್ಲ ಮಾತಾಡಬಾರ್ದು. ಏನ್ ಈ ಥರದ ಶಬ್ದಗಳನ್ನೆಲ್ಲ ಬಳಸ್ತಾ ಇದೆಯಾ? ನೋನು ನೋಡ್ಬಿಟ್ಟ, ಅವನು ನಿಂತರ ಪುಟ್ಟ ಹುಡುಗ ಅಲ್ವಾ, ಏನೋ ಗೊತ್ತಿಲ್ಲ ಆ ಥರ ಎಲ್ಲ ಮಾಡಿರ್ಬೋದು. ನೋಡ್ಬಿಟ್ಟಿ, ನಾವು ದೂರದಿಂದ ನಿಂತ್ಕೊಂಡು ಇವನು ಕೆಟ್ಟವನು, ಇವನು ಕೊಬ್ಬು ಅಂತೆಲ್ಲ ಜಡ್ಜ್ ಮಾಡಬಾರ್ದು ಪುಟ್ಟಿ. ನೀನು ಒಂದು ಕೆಲಸ ಮಾಡು, ಅವನ ಹತ್ರ ಫ್ರೆಂಡ್ಶಿಪ್ ಬೆಳೆಸ್ಕೊ. ಅವ್ನು ಹೇಗೆ ಏನು ಅಂತ ನೀನು ಗೊತ್ತಾಗತ್ತೆ. ಯಾರು ಗೊತ್ತು, ಒಂದ್ಸರಿ ಹೋದ್ರೂ ಹೋಗ್ಬೋದು. ಅವನಿಗೆ ನಿನ್ನ ಬಗ್ಗೆ ಬೇರೆ ಭಾವನೆನೂ ಬರ್ಬೋದು. ಈಗ ನಾವು ಹೇಗಿರ್ತೀವೋ ನಮ್ಮ ಸುತ್ತ ಇರೋರು ನಮ್ಮ ಜೊತೆ ಹಾಗೆ ಇರ್ತಾರಲ್ವಾ. ನಾವು ಯಾರ ಬಗ್ಗೆನೂ ಹಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಪುಟ್ಟ. ನಾನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಪಪ್ಪ, ಅವ್ನು ಯಾವಾಗಲೂ ಹಿಂಗೆ. ಆಯ್ತು ಬಿಡು ಪುಟ್ಟಿ, ಹೋಗ್ಲಿ ಬಿಡು, ಸುಮ್ಮನೆ ಬಿಡು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ. ಓಕೆ, ಬಿಟ್ಬಿಡು.
ಹೋಗಿ ಪಪ್ಪ, ನೀವು ಯಾವಾಗ್ಲೂ ಅವನಿಗೆ ಸಪೋರ್ಟ್ ಮಾಡೋದು, ನನಗೆ ಸಪೋರ್ಟ್ ಮಾಡೋದೇ ಇಲ್ಲ ನೀವು. ಇಲ್ಲ ಪುಟ್ಟಿ, ನಾನು ಅವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನೀನ್ ಯಾಕೆ ಹಾಗೆ ತಿಳ್ಕೊತಾ ಇದೀಯಾ? ನಾನು ನಿನ್ಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಇಬ್ರು ಒಂದಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ನೀನು ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊ, ಅರ್ಥ ಆಯ್ತಾ? ಪಪ್ಪ, ನಾನೇನ್ ಜಗಳ ಆಡಲ್ಲ, ಅವನೇ ಫಸ್ಟ್ ಜಗಳನ ಶುರು ಮಾಡೋದು. ಇಟ್ಸ್ ಓಕೆ ಪುಟ್ಟ, ಇಟ್ಸ್ ಓಕೆ. ನೀನು ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊ, ನನ್ನ ಮಾತು ಕೇಳು, ಓಕೆ? ಸರಿ ಪಪ್ಪ, ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸೋದು ನನಗೆ ಇಷ್ಟ ಇಲ್ಲ, ಆದ್ರೆ ನಿಮ್ಗೋಸ್ಕರ ಫ್ರೆಂಡ್ ಆಗಿರೋಕೆ ಟ್ರೈ ಮಾಡ್ತೀನಿ. ಅಳಿವಯ್ಯ, ಮಲ್ಲಿ ಬಂದೇ ಬರ್ತಾಳೆ ಅಂತೀಯ? ಬರಬೇಕು ಮಾಮ್ಸ್, ಯಾಕಂದ್ರೆ ನಾವು ಬಿಟ್ಟಿರೋ ಆವಾಜ್ ಆ ಲೆವೆಲ್ಗಿದೆ. ಬರ್ತಾಳೆ. ವಾಟ್ಸ್ ಹ್ಯಾಪ್ನಿಂಗ್ ಜೈ? ಯಾರಿಗೋಸ್ಕರನೂ ವೇಟ್ ಮಾಡ್ತಾ ಇರೋ ಆಗಿದೆ? ಇನ್ಯಾರಿಗೋಸ್ಕರ ಬೇಬಿ? ಅವ್ರ ರೂರಲ್ ಕೊಟ್ಟ ಮಲ್ಲಿ, ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲ, ಅವಳಿಗೋಸ್ಕರ ನೀವ್ಯಾಕೆ ವೇಟ್ ಮಾಡಬೇಕು? ನಿಮ್ಮನ್ನು ನೋಡಿದ್ರೆ ಸೈನ್ ಹಾಕ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಫ್ಟರ್ 5 years ಅವಳನ್ನ ನೋಡ್ತಾ ಇದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಕಾಣಿಸ್ತಿದೆ. ಏನ್ ಮಾತು ಅಂತ ಆಡ್ತೀಯ ಬೇಬಿ? ಯಾವ ಎಕ್ಸೈಟ್ಮೆಂಟು ಇಲ್ಲ, ಮಣ್ಣು ಇಲ್ಲ ಅಲ್ಲಿ. ನನಗೆ ಬೇಕಾಗಿರೋದು ಅವಳ ಸಿಗ್ನೇಚರ್. ಅವಳು ಬರಲಿ ಬಿಡ್ಲಿ ಅದು ನನಗೆ ಮ್ಯಾಟ್ರೇ ಆಗೋದಿಲ್ಲ. ಮತ್ತೆ ಅವಳು ನಿಜವಾಗ್ಲೂ ಬರ್ತಾಳಾ? ಬರ್ತಾಳೆ ಬೇಬಿ, ಬರಲೇಬೇಕು. ಬೇಬಿ ಅವಳೇ ಕಾಲ್ ಮಾಡಿ ವಿಚಾರಿಸಿದಾಳೆ, ನಾಳೆ ಬರ್ತೀನಿ ಅಂತಾನು ಹೇಳಿದಾಳೆ. ಆ್ಯಂಡ್ ಒಂದ್ ವೇಳೆ ಬರ್ದೆ ಕೈ ಕೊಡೋಕ್ಕೆ ಅಂತ ಟ್ರೈ ಮಾಡಿದ್ರು ಅವಳ ನಂಬರ್ ನನ್ನ ಹತ್ರ ಇದೆ.